ಎಲ್ಲರಿಗೂ ಶರಣು. ಧಾರವಾಡದಲ್ಲಿ ಮಾತ್ರ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ನಡೀತಾ ಇದೆ. ಬೇರೆ ಕಡೆ ನಡೀತಾ ಇಲ್ಲ. ಯಾಕೆ? ಅದೊಂದೇ ಊರಲ್ಲಿ ಏನಾದರೂ ಉದ್ಯೋಗಾಕಾಂಕ್ಷಿಗಳು ಸೇರ್ಕೊಬಿಟ್ಟಿದ್ದಾರಾ? ಬೇರೆ ಊರಲ್ಲಿಲ್ವಾ? ಇಲ್ಲ ಕೋಚಿಂಗ್ ಸೆಂಟರ್ಗಳು ಅಲ್ಲಿ ಮಾತ್ರ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಕೋಚಿಂಗ್ ಸೆಂಟರ್ಗಳು ವಿಜಯಪುರದಲ್ಲಿದೆ, ಬೆಂಗಳೂರಲ್ಲಿ ಅತಿ ಹೆಚ್ಚು ಇದೆ, ಮತ್ತು ಅತಿ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ಇರೋದು ಬೆಂಗಳೂರಿನಲ್ಲಿ. ಆದರೆ ಧಾರವಾಡದಲ್ಲಿ ಮಾತ್ರ ಯಾಕೆ ಈ ರೀತಿ ಪ್ರತಿಭಟನೆ ಆಗ್ತಾ ಇದೆ? ಅದರಲ್ಲೂ ಈ ಸಲ ಅದು ಎಕ್ಸ್ಪೋಸ್ ಆಗಿದೆ. ನಾವೆಲ್ಲ ನಮ್ಮ ಯಲ್ಲಪ್ಪ ಹೆಗಡೆ ಮುಂದಾಳತನದಲ್ಲಿ ಡಿಸೆಂಬರ್ನಲ್ಲಿ ಮಾಡಿದ್ವಿ. ಆವಾಗ ಏನು ಆ ಪೊಲೀಸವರ ವೀರಾವೇಶ ನೋಡಬೇಕಾಗಿತ್ತೋ, ಏನು ಅಡ್ಡಿಪಡಿಸಿದ್ದೋ, ನಾವು ಒಂದು 1/4 ಕಿಲೋಮೀಟ್ರ್ ಕೂಡ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಕಾರಣ ಏನು ಅಂತಂದರೆ, ನಾವು ಯಾವುದೇ ಪಕ್ಷದ ಬೆಂಬಲ ಪಡೆದವರಲ್ಲ. ನಿಜವಾಗ್ಲೂ ಯುವಕರಿಗೆ ಉದ್ಯೋಗ ಕೊಡಬೇಕು, ಜೊತೆಗೆ ಯುವಕರಿಗೆ ಉದ್ಯೋಗ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರದ ಉದ್ಯೋಗಗಳಿರ್ಬೋದು ಮತ್ತು ಒಕ್ಕೂಟ ಸರ್ಕಾರದ ಉದ್ಯೋಗಗಳಿರ್ಬೋದು, ಅವು ಖಾಲಿ ಇರೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ. ಇದು ಬಗೆಹರಿಬೇಕಂತೇಳಿ ನಾವು ಜನರ ಹತ್ರ ದೇಣಿಗೆನ ಕಲೆಕ್ಟ್ ಮಾಡಿ ಹೋರಾಟ ಪ್ರತಿಭಟನೆಗಳನ್ನ ಮಾಡಿದಂಥವ್ರು. ನಮ್ಮನ್ನು ಅರೆಸ್ಟ್ ಮಾಡಿದ್ರು, ಕೇಸ್ ಮಾಡಿದ್ರು. ಆದರೆ ಇವಾಗ ಏನು ಮಾಡಿದ್ದಾರೆ, ವಿರೋಧ ಪಕ್ಷದ ನಾಯಕರು ಕೂಡ ಆ ಒಂದು ಪ್ರತಿಭಟನೆಗೆ ಹೋಗಿ ಕ್ಯಾಕ್ರಿಸಿ ಮುಖ ತುಂಬ ಉಗಿಸ್ಕೊಂಡು ವಾಪಸ್ ಬಂದಿದ್ದಾರೆ. ಇದೇ ನಾವು ಡಿಸೆಂಬರ್ 1ನೇ ತಾರೀಕು ಮಾಡಿದ ಪ್ರತಿಭಟನೆಗೂ ಮೊದಲು ಕೂಡ ಇದೇ ರೀತಿ ಜಂಜಿ ಹೋರಾಟ ಅಂತೆಲ್ಲ ಕೂಡ ಮಾಡಿದರು. ಅದ್ರ ನೇತೃತ್ವನೂ ಕೂಡ ಈಗ ಯಾರು ಈ ಹುಡುಗ ವಹಿಸ್ಕೊಂಡಿದ್ದಾರೆ, ಕೆಲವರು ಹುಡುಗರಿಗೆ ಇವರು 2-3 ವರ್ಷದಿಂದ ಈ RSS BJP ಅವರು ಚೆನ್ನಾಗಿ ತಿನ್ನಿಸಿ ಉಣಿಸಿ ಕಾಸು ಕೊಟ್ಟು ಕಾರ್ ಕೊಟ್ಟು ಆಮೇಲೆ ಕೆಲವು ಆಫೀಸರ್ಸ್ನೂ ಬೆಂಬಲಕ್ಕೆ ಕೊಟ್ಟು ಕಳಿಸಿದರೆ, ಹೋರಾಟ ಮಾಡಿ, ಚಳವಳಿ ಮಾಡಿ, ನಿಮ್ಮನ್ನು MLC ಮಾಡ್ತೀವಿ, ನೀವು ಚುನಾವಣೆಗೆ ನಿಂತ್ಕೊಳ್ಳುವಂತೆ ಅಂತ ಐಷಾರಾಮಿ ಬದುಕನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಅವರುಗಳು ಈ ಒಂದು ಸ್ಟೂಡೆಂಟ್ಸನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಈ ಒಂದು ಉದ್ಯೋಗಾಕ್ಷಿಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಾವು ಡಿಸೆಂಬರ್ 1ನೇ ತಾರೀಕು ಮಾಡೋವರೆಗೂ ಕೂಡ ಯಾರೂ ಕೂಡ BJP ವಿರುದ್ಧ ಮಾತಾಡ್ತಿರ್ಲಿಲ್ಲ, ಯಾರೂ ಕೂಡ ಒಕ್ಕೂಟ ಸರ್ಕಾರದ ಕೆಲಸದ ಕಡೆ ಮಾತಾಡ್ತಿರ್ಲಿಲ್ಲ. ಏನಿದ್ರು ಸಿದ್ದರಾಮಯ್ಯ ಅವ್ರ ಫೋಟೋಗೆ ಚಪ್ಪಲಿ ಹೊಡೆಯೋದು, DK ಶಿವಕುಮಾರ್ ಅವ್ರಿಗೆ ಹೊಡೆಯೋದು, ಪರಮೇಶ್ವರ್ ಅವ್ರ ಫೋಟೋ ಹೊಡೆಯೋದು, ಮತ್ತು ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನ ಕೂಗುವಂಥದ್ದು, ಮತ್ತು ರಾಜ್ಯ ಸರ್ಕಾರದ ಉದ್ಯೋಗನ ಮಾತ್ರ ನೆಪ ಮಾತ್ರಕ್ಕೆ ತುಂಬಿ ಅನ್ನುವಂಥದ್ದು ಮಾಡ್ತಿದ್ರು. ಯಾರು ಅಲ್ಲಿದ್ದ ಉದ್ಯೋಗಾಕ್ಷಿಗಳ? ಖಂಡಿತವಾಗ್ಲೂ ಅವರಲ್ಲ. ಇದನ್ನು ಲೀಡ್ ಮಾಡ್ತಿದ್ರಲ್ಲ ಇವರೆಲ್ಲ ಮಾರಾಟಗಾರರು. ಮಾರಾಟಗಾರರಿಗೂ ಭಾಳ ವ್ಯತ್ಯಾಸ ಇರ್ತದೆ. ಅದನ್ನು ಸಮಾಜ ಗುರುತಿಸ್ತದೆ ಕೂಡ. ಆದರೆ ಈ ಒಂದು ಎಜುಕೇಟೆಡ್ಸ್ ಅಂತ ನಾವೇನು ಕರಿತಾ ಇದ್ದೀವಿ, ಯೌವನದಲ್ಲಿ ಇರುವಂಥ ಯೂತ್ಸ್ ಏನಿದ್ದಾರೆ, ಆ ಎಜುಕೇಷನ್ ಜೊತೆಗೆ ಅವರಲ್ಲಿ ಒಂದು ತುಮುಲ ಇರ್ತದೆ, ಮತ್ತು ಒಂದು ಅಭದ್ರತೆ ಕಾಡ್ತಾ ಇರ್ತದೆ. ಮನೆಯಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಇರ್ತದೆ, ಎಷ್ಟು ಬೇಗ ಆಯಿತೋ ಅಷ್ಟು ಬೇಗ ಕೆಲಸ ತಗೋಬೇಕು, ಲೋನ್ಗಳು ಮಾಡಿಬಿಟ್ಟಿರ್ತಾರೆ ಓದಿಸೋದಕ್ಕೋಸ್ಕರ, ಇನ್ನು ದುಡಿದು ಕೊಡಬೇಕು. ಅದರಲ್ಲೂ ಎಸ್ಪೆಷಲಿ ಧಾರವಾಡದಲ್ಲಿ ಉತ್ತರ ಕರ್ನಾಟಕ ಭಾಗದ ಎಲ್ಲರೂ ಅಲ್ಲಿ ಕಾನ್ಸಂಟ್ರೇಟ್ ಆಗ್ತಾರೆ. ಸುಮಾರು 1.5-2 ಲಕ್ಷ ಸ್ಟೂಡೆಂಟ್ಸು ಅಲ್ಲಿ ಕಾನ್ಸಂಟ್ರೇಟ್ ಆಗಿದ್ದಾರೆ. ಕೆಲವರು ಸತ್ರು ಕೂಡ. ಎಷ್ಟು ವರ್ಷ ಅಂತ ನಾವು ಓದೋದು, ಕಾಲ್ಫಾರ್ಮ್ ಮಾಡ್ತಾಯಿಲ್ಲ ಅಂತೇಳಿ ಒಂದು ಹೆಣ್ಮಗು ರೈಲಿಗೆ ಸಿಗಾಕೊಳ್ತು, ಒಂದಿಬ್ಬರು ನೇಣಾಕೊಂಡು ಸತ್ರು. ಅದಕ್ಕೆ ಬೇರೆ ಬೇರೆ ಬಣ್ಣ ಕಟ್ಟಿಬಿಟ್ರು. ಯಾರು? ಇದೇ ಆಡಳಿತ ಪಕ್ಷದವರು ವಿರೋಧ ಪಕ್ಷಕ್ಕೆ ಬೆಂಬಲ ಕೊಡುವಂಥ ಅಧಿಕಾರಿಗಳನ್ನ ಬಳಸಿ. ಇನ್ನು ಈ ಅಧಿಕಾರಿಗಳಿದಾರಲ್ಲ, ಇದರಲ್ಲಿ ಬಹುತೇಕ ಅಧಿಕಾರಿಗಳು RSSನ ಚೇಲಗಳ ಥರ ವರ್ತಿಸ್ತಾರೆ. ಅವ್ರಿಗೆ ಇಲ್ಲಿ ಯಾವುದೇ ಪಕ್ಷ ಆಡಳಿತದಲ್ಲಿರಲಿ, RSS ಅವರು ಏನು ಟ್ರೈನಿಂಗ್ ಕೊಟ್ಟಿರ್ತಾರೆ ಆ ರೀತಿ ವರ್ತನೆ ಮಾಡ್ತಾರೆ. ನಿಜವಾಗ್ಲೂ ಹೋರಾಟ ಮಾಡೋರ ಮೇಲೆ ಕೇಸ್ಗಳು ಹಾಕುವಂಥದ್ದು, ನಿಜವಾಗ್ಲೂ ಹೋರಾಟ ಮಾಡುವಂಥವ್ರನ್ನ ತಡೆಯುವಂಥದ್ದು. ಯಾರು ಈ ರೀತಿ ಬೋಗಸ್ಸು ಅಡ್ಜಸ್ಟ್ಮೆಂಟ್ ಗಿರಾಕಿಗಳಿರ್ತಾರೆ, ಅವರ ಹೋರಾಟಗಳನ್ನ ಏನೋ ಭಾಳ ದೊಡ್ಡ ಬೃಹತ್ತಾಗಿ ನಡೀತು ಅನ್ನುವಂಥ ಬಿಂಬಿಸುವಂಥದ್ದು. ಅದಕ್ಕೆ ಈ ಬಕೆಟ್ ಮಾಧ್ಯಮಗಳು ಇದ್ದೇ ಇದೆ. ಆ ಬಕೆಟ್ ಮಾಧ್ಯಮಗಳು ಕೂಡ ಅವನ್ನ ಭಾಳ ಅಂದರೆ ಭಾಳ ಸ್ಕೋಪ್ ಎಲ್ಲ ಕೊಡೋದು, ಅದನ್ನು ಯಾರಿಗೋ ಕ್ರೆಡಿಟ್ಗೆ ಕೊಡೋದು, ಯಾರೋ ಒಬ್ಬನ್ನ ಹೊಸದಾಗಿ ನಾಯಕನಾಗಿ ಸೃಷ್ಟಿ ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ತಾರೆ. ಇದು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಏನು ನೀವು ಜಾಬ್ ಸೀಕರ್ಸ್ ಇದ್ದೀರಿ, ಗೌರ್ಮೆಂಟ್ ಕೆಲಸಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ, ಇಲ್ಲಿ ನೀವು ಬೆಂಬಲ ಪಡ್ಕೋಬೇಕಾಗಿರುವಂಥದ್ದು ಜನಸಾಮಾನ್ಯರದು. ಯಾಕಂದರೆ
ನೀವು ಈ ಜಾಬ್ಗಳಿಗೆ ಹೋಯ್ತು ಅಂತಂದರೆ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲ ಸ್ಟಾಫು ಇರ್ತಾರೆ, ತಾಲೂಕು ಆಫೀಸಲ್ಲಿ ಸ್ಟಾಫ್ಗಳು ಇರ್ತಾರೆ, ಕಂದಾಯ ಇಲಾಖೆಯಲ್ಲಿ ಸ್ಟಾಫ್ ಇರ್ತಾರೆ, DC ಆಫೀಸಲ್ಲಿ ಸ್ಟಾಫ್ಗಳು ಇರ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಇನ್ನು ಯಾವುದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸ್ಟಾಫ್ಗಳು ಇರ್ತಾರೆ. ಇಲ್ಲ ಅಂತಂದರೆ ಅಲ್ಲಿ ಸ್ಟಾಫ್ ಇಲ್ಲದೇ ಇರೋ ಕಾರಣಕ್ಕೆ ಜನಸಾಮಾನ್ಯರ ಕೆಲಸ ನಡೆಯೋದಿಲ್ಲ. ಅವ್ರನ್ನ ನಾವು ಎಜುಕೇಟ್ ಮಾಡಿದ್ವಿ, ನಿಮ್ಮ ಪ್ರತಿಭಟನೆಗೆ ಒಂದು ನೇತೃತ್ವನ ವಹಿಸಿ ಈ ಒಂದು ದಿಕ್ಕನ್ನು ಬದಲಾಯಿಸಿದ್ದು. ಯಾವ ದಿಕ್ಕು ಅಂತಂದರೆ ಏನು ಸಂಪೂರ್ಣವಾಗಿ ಒಂದು ಕೋಮುವಾದಿ, ಒಂದು ರಾಜಕೀಯವಾಗಿ ಇವರು ವಿರೋಧ ಮಾಡ್ತಾಯಿದ್ರು, ಅದನ್ನು ನಾವು ನಿಜವಾಗ್ಲೂ ಆ ಯೂತ್ಸ್ಗೆ ಏನು ಜಾಬ್ ಸಿಗಬೇಕು ಅದ್ರ ಕಡೆಗೆ ದಿಕ್ಕನ್ನು ದಿಕ್ಕನ್ನು ತಪ್ಪಿಸಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಆ ಒಂದು ದಿಕ್ಕಿಗೆ, ಸರಿಯಾದ ದಿಕ್ಕಿಗೆ ತಂದ್ವಿ. ಅದರ ಫಲಿತಾಂಶನೇ ಇದ್ಯಾರೋ ಈ ವಿರೋಧ ಪಕ್ಷದ ನಾಯಕ, ಈ ರಿಯಲ್ ಎಸ್ಟೇಟ್ ಡೀಲರ್ ಇದ್ದಾರಲ್ಲ, ಅವ್ರನ್ನ ಲೀಡರ್ ಅಂತ ಯಾವ ಕಾರಣಕ್ಕೂ ಕರಿಬೇಡಿ. ಅವ್ರು ಮಾತ್ರನೇ ಅಂತಲ್ಲ, ಆಡಳಿತ ಪಕ್ಷದಲ್ಲೂ 90% ರಿಯಲ್ ಎಸ್ಟೇಟ್ ಡೀಲರ್ಸು, ಇನ್ನು ಬೇರೆ ಬೇರೆ ಥರ ಬ್ರೋಕರೇಜ್ಗಳನ್ನ ಮಾಡ್ಕೊಂಡಿರುವಂಥವ್ರೇ ಇವತ್ತು MLA MP ಗಳಾಗಿದ್ದಾರೆ, ಮಿನಿಸ್ಟ್ರುಗಳಾಗಿದ್ದಾರೆ. ಕೇವಲ 10% ಮಾತ್ರನೇ ಒಂದಷ್ಟು ಹೋರಾಟ ಚಳುವಳಿಗಳಲ್ಲಿ ಭಾಗವಹಿಸ್ತವ್ರು, ಒಂದಷ್ಟು ಜನಪರವಾಗಿ ಕೆಲಸ ಮಾಡಿದಂಥವ್ರು ಈಗ ಅಧಿಕಾರದಲ್ಲಿ, ವಿರೋಧ ಪಕ್ಷ ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಅದು ಒಕ್ಕೂಟ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇಲ್ಲಿ ಇರುವಂಥದ್ದು. ಇನ್ನು ಮಿಕ್ಕಿದವ್ರು ಎಲ್ಲರೂ ಕೂಡ ಇದೇ ರೀತಿ ಅಡ್ಜಸ್ಟ್ಮೆಂಟ್ ಹೋರಾಟ ಮಾಡ್ಕೊಬಂದವರು, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಬಂದವರು, ಡೀಲರ್ಗಳು, ಬ್ರೋಕರ್ಗಳು ಇವತ್ತು ನಮಗೆ MLA MP ಆಗಿ ಕೂತಿದ್ದಾರೆ. ಈ ಒಂದು ಹೋರಾಟನ ಪರಿಗಣಿಸಿ ಸರ್ಕಾರ ಏನೋ 56,000 ಜಾಬನ್ನು ಕರೆದೇ ಬಿಟ್ರು ಅಂತೆಲ್ಲ ಪತ್ರಿಕೆಗಳಲ್ಲಿ ಗಮನಿಸ್ದೆ. ಅಲ್ಲ ಸ್ವಾಮಿ, ಡಿಸೆಂಬರಲ್ಲಿ ಏನು ಒಂದು ಹೋರಾಟ ನಡೀತೋ ಆವಾಗಲೇ ಸರ್ಕಾರ ಎಚ್ಚೆತ್ಕೊಂಡು ನಾವು ಈಡೇರಿಸ್ತೀವಪ್ಪ ಅಂತೇಳಿ ಅವರು ಸ್ಟೆಪ್ ಬೈ ಸ್ಟೆಪ್ ಕೆಲಸನ ಶುರು ಮಾಡಿದ್ರು. ಆದರೆ ಒಕ್ಕೂಟ ಸರ್ಕಾರ ಇದಕ್ಕೆ ಗಮನನೇ ಕೊಟ್ಟಿಲ್ಲ. ನೀವು ಇಲ್ಲೂ ಕೂಡ ಏನು ದಿಕ್ಕು ತಪ್ಪಿಸ್ತಾ ಇದ್ದೀರಿ ಪತ್ರಿಕೆಯವರು? ಆಯಿತು, ರಾಜ್ಯ ಸರ್ಕಾರ ಪ್ರೊಸೀಜರ್ ಶುರು ಮಾಡಿದ್ದಾರೆ ಅಂತ ನೀವು ಶುರು ಮಾಡಿದ್ರಲ್ಲ, ಒಳ್ಳೆಯದು. ನೀವು ಒಕ್ಕೂಟ ಸರ್ಕಾರ ಏನು ಮಾಡ್ತು ಅಂತ ಏನಾದರೂ ಫಾಲೋ ಅಪ್ ಮಾಡಿದ್ದೀರಾ? ಅದ್ರ ಬಗ್ಗೆ ಏನಾದರೂ ಗಮನ ಹರಿಸಿದ್ದೀರಾ? ಅಲ್ಲಿಯ ಧಾರವಾಡದ ಲೋಕಲ್ಲು, ಹುಬ್ಬಳ್ಳಿಯ ಲೋಕಲ್ MLA ಒಬ್ಬರು ಹೇಳ್ತಾರೆ, ಇಲ್ಲಿ ರಾಜ್ಯ ಸರ್ಕಾರ ಗಮನ ಕೊಡ್ತಾ ಇಲ್ಲ, ನಾವು ಪ್ರಧಾನಿಗೆ ಪತ್ರ ಬರಿತೀವಿ. ಈ ಪ್ರಧಾನಿ ಆಗಿರೋರು ಮತ್ತು ಅಲ್ಲಿ ಹುಬ್ಬಳ್ಳಿಯ ಏನು MP ಇರ್ಬೋದು, MLAಗಳಿರ್ಬೋದು, ಇವರೆಲ್ಲರೂ ಒಂದೇ ಪಕ್ಷದವರೇ. ಇಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಸರ್ಕಾರ ಇದ್ರೂ ಕೂಡ ಆ ಭಾಗದಲ್ಲಿ ಈ ಒಂದು ಕೋಮುವಾದಿ ಪಕ್ಷ ಏನಿದೆ, ಇವರು ಆಡಳಿತದಲ್ಲಿ ಇದ್ಕೊಂಡು ಸಂಪೂರ್ಣವಾಗಿ ಜನಸಾಮಾನ್ಯರನ್ನ, ಯುವ ಜನರನ್ನ ದಿಕ್ಕು ತಪ್ಪಿಸ್ಕೊಂಡು ಎಲ್ಲರೂ ಮನೇನೂ ಹಾಳು ಮಾಡಿ ಅವ್ರು ಮಾತ್ರ ಕೋಟ್ಯಾಂತರ ರೂಪಾಯಿ ದುಡ್ಡುಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಈಗ ಇಷ್ಟಕ್ಕೇ ಈ ಜಾಬು ಗ್ಯಾರಂಟಿ ತುಂಬಿಡ್ತಾರ ಅಂತಂದರೆ ಖಂಡಿತ ತುಂಬಲ್ಲ. ಕಾರಣ ಏನು? ಒಳ ಮೀಸಲಾತಿ ಸಮಸ್ಯೆ ಬಗೆಹರಿದಿಲ್ಲ. ಮೊನ್ನೆ ಏನೋ ಗವರ್ನರ್ ಅವರು ಅಂಕಿತ ಹಾಕ್ಬಿಟ್ರು, ಬಗೆಹರಿದೋಯ್ತು ಅಂತ ಒಂದಿನ ಎಲ್ಲ ಖುಷಿಪಟ್ಟರು. ಆದರೆ ನಿಜ ಏನು ಅಂತಂದರೆ ಅದು ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನು, ಆ್ಯಸ್ ಪರ್ ಲಾ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಇಲ್ಲ. ಅದು ಒನ್ಸ್ ಅಗೇನ್ ರಿಜೆಕ್ಟ್ ಆಗುತ್ತೆ, ಮತ್ತೆ ಅದು ಹೋರಾಟ ಕಂಟಿನ್ಯೂ ಆಗುತ್ತೆ. ಹಾಗಾದರೆ ಆ ಹೋರಾಟ ಕಂಟಿನ್ಯೂ ಆಗ್ತಾಯಿದ್ರೆ ಮಾಡೋದಕ್ಕೆ ಆಗಲ್ವ ಅಂದರೆ ಮಾಡ್ಬೋದು, ಮಾಡಬಾರ್ದು ಅಂತೇನೂ ಇಲ್ಲ. ಅದಕ್ಕೆ ಸರ್ಕಾರ ಒಂದಷ್ಟು ದಿಟ್ಟ ನಿರ್ಧಾರಗಳನ್ನ ತಗೊಳ್ಬೇಕಾಗುತ್ತೆ. ಆ ಹೋರಾಟಕ್ಕೂ ಕೂಡ ಬೆಲೆ ಕೊಡಬೇಕು. ಅದನ್ನು ಇವರು ರಾಜಕೀಯವಾಗಿ ಬಯಸ್ತೇನೆ ಅದನ್ನು ಬಗೆಹರಿಸೋದಕ್ಕೆ ಸಾಧ್ಯ ಇದೆ. ಆದರೆ ಆಡಳಿತ ಪಕ್ಷದಲ್ಲಿರೋರಿಗೆ ನಾನು ಮುಂದಕ್ಕೆ ಅಧಿಕಾರಕ್ಕೆ ಬರದೇ ಹೋದರೆ ಏನು ಮಾಡೋದು ಅನ್ನುವಂಥ ಆತಂಕ. ವಿರೋಧ ಪಕ್ಷದಲ್ಲಿರೋರು ಹೆಂಗಾದರೂ ಮಾಡಿ ಇವ್ರಿಗೆ ಕಿರಿಕ್ ಮಾಡಿ ನೆಕ್ಸ್ಟ್ ನಾವು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಆಸೆಯಿಂದ ಈ ರೀತಿ ಜನಸಾಮಾನ್ಯರು, ಒಳ ಮೀಸಲಾತಿ ಹೋರಾಟದವರು ಮತ್ತು ಒಳ ಮೀಸಲಾತಿಯಿಂದ ಲಾಭ ಪಡಿಬೇಕಾದಂಥ ಜನ ಸಮುದಾಯಗಳು ನರಳುವಂಗೆ ಆಗಿದೆ. ಇದರೆಲ್ಲರ ಜೊತೆಗೆ ಕಳಶ ಇಟ್ಟಂಗೆ ಇನ್ನೇನು ಕೊನೆಯದಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋ ರೀತಿಲಿ DCM ಕಡೆಯವರು ಮೀಟಿಂಗ್ ಸೇರುವಂಥದ್ದು, ರೆಸಾರ್ಟ್ಗೆ ಹೋಗುವಂಥದ್ದು, ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದೀವಿ ನಾವು, 40 ಜನ MLA, 50 ಜನ MLA, ಈ ಥರದ್ದೆಲ್ಲ ಕೂಡ ಸ್ಟಾರ್ಟ್ ಆಗಿದೆ. ಟೋಟಲಿ ಟೈಮು ಹೋಗ್ತಾ ಇದೆ. CM DCM ಇವರ ಇಬ್ಬರ ನಡುವೆ ಆಗಿದ್ದಂಥ ಮಾತುಕತೆ ಅಂತ ಏನು ನಮಗೆ ಯಾರು ಬಲ್ಲ ಮೂಲಗಳು ಹೇಳಿದ್ದು ಅಂತಂದರೆ, ಈ ಸಲ CM ಅವ್ರಿಗೆ
ಯಾವುದೇ ಆಸಕ್ತಿನೂ ಇಲ್ಲ. ಒಂದು ಗುಡ್ ಅಡ್ಮಿನಿಸ್ಟ್ರೇಷನ್ನ ಕೊಡಬೇಕು ಅಂತ. ಅದು ಈ 2.5 ವರ್ಷದಲ್ಲಿ ನೋಡಿದ್ದೀವಿ. ಆ ಒಂದು ದಾಖಲೆಗಳೇನಿದೆ ದೇವರಾಜ್ ಅರಸು ಅವ್ರದ್ದು, ಮತ್ತೆ ಬಡ್ಜೆಟ್ ಮಂಡಿಸೋದ್ರಲ್ಲಿ ಹೈಯೆಸ್ಟ್ ಬಡ್ಜೆಟ್ ಮಂಡಿಸಿದವ್ನು ನಾನೇ ಇಡೀ ಇಂಡಿಯಾದಲ್ಲಿ ಅಂತ ಅನ್ಸ್ಕೋಬೇಕು. ಇದೆರಡೂ ದಾಖಲೆ 2026 ಮಾರ್ಚ್ಗೆ ಮುಗಿಯುತ್ತೆ. ಏಪ್ರಿಲಿಂದ ಅವರು ಬೇರೆಯವ್ರಿಗೆ ಬಿಟ್ಟುಕೊಡ್ತಾರೆ ಅಂತ ನಮಗೆ ಬಂದಿರುವಂಥ ಮಾಹಿತಿ. ಅದು ಇವಾಗಲ್ಲ, 2 ವರ್ಷದಿಂದ ಇಂದನೂ ನಾವು ಅವಾಗವಾಗ ಬೇರೆ ಬೇರೆ ವಿಡಿಯೋಗಳಲ್ಲಿ, ಬೇರೆ ಬೇರೆ ಬರವಣಿಗೆಗಳಲ್ಲಿ ಕೂಡ ತಿಳಿಸಿದ್ದೀವಿ. ಈ ಒಂದು ಅಗ್ಗಜಗ್ಗಾಟದಲ್ಲಿ, ಈ ಒಂದು ಕುರ್ಚಿ ಕಿತ್ತಾಟದಲ್ಲಿ ಇವರು ಎಲ್ಲರನ್ನೂ ದುಡ್ಡು ಕಾಸು ಹಂಚ್ಕೊಳ್ಳೋದ್ರಲ್ಲಿ ಕೂತಿರುವಾಗ ಇಲ್ಲಿ ಯುವ ಜನರ ಸಮಸ್ಯೆನ ಇವರು ಬಗೆಹರಿಸ್ತಾರ, ಒಳ ಮೀಸಲಾತಿ ಅವರ ಸಮಸ್ಯೆನ ಬಗೆಹರಿಸ್ತಾರ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ದಿಕ್ಕುಗಳನ್ನ ತಪ್ಪಿಸ್ಕೊಂಡು ಇವರು ಓಡಾಡ್ತಿರ್ತಾರೆ. ಅದಕ್ಕೆ ಉದಾಹರಣೆ ಈಗ ನೋಡಿ, SLCಲಿ ಪಾಸ್ ವಿತೌಟ್ ಹಿಂದಿ ಅಂತ ವಿಷಯ ತೆಗೆದ ತಕ್ಷಣ ಇವ್ರು ಏನು ಮಾಡ್ಬಿಟ್ರು, ಉರ್ದುದು ಯಾವುದೋ ಇನ್ವಿಟೇಷನ್ ಬಿಟ್ಬಿಟ್ಟು ಅವರೇ ಸಮರ್ಥನೆ ಮಾಡ್ಕೊಳ್ಳುವಂಗೆ ಶುರು ಮಾಡ್ಕೊಬಿಟ್ರು. ಅದನ್ನೇ ಎಲ್ಲ ಕನ್ನಡ ಪರ ಹೋರಾಟಗಾರರೆಲ್ಲ ವಿರೋಧ ಮಾಡುವಂಗೆ, ಅವ್ರನ್ನ ಅಲ್ಲಿ ಬ್ಯುಸಿ ಮಾಡಿಬಿಡುವಂಗೆ ಮಾಡಿದ್ರು. ಈ ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, JDS ಆಗ್ಬೋದು, ಇವರೆಲ್ಲರೂ ಕೂಡ ಅವರ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಉದ್ಧಾರ ಆಗಬೇಕು ಅಂತ ಇವರೆಲ್ಲ ರಾಜಕೀಯ ಮಾಡ್ತಾಯಿಲ್ಲ. ತಮ್ಮ ತಮ್ಮ ಕುಟುಂಬದ ಏಳಿಗೆಗೋಸ್ಕರ, ತಮ್ಮ ತಮ್ಮ ಕುಟುಂಬ ಗಳಿಸಿರುವಂಥ ಸಾವಿರಾರು ಕೋಟಿ ಆಸ್ತಿನ ಮತ್ತಷ್ಟು ಡಬಲ್ ಮಾಡಿ ಅವರ ಮಕ್ಕಳು ಮೊಮ್ಮಕ್ಕಳು ಮೋಜು ಮಸ್ತಿ ಮಾಡೋದಕ್ಕೋಸ್ಕರ ಇವರೆಲ್ಲ ರಾಜಕಾರಣ ಮಾಡ್ತಾ ಇರುವಂಥದ್ದು. ಹಾಗಾಗಿ ಜನ ಎಚ್ಚೆತ್ಕೋಬೇಕು. ಯಾವುದೇ ಒಂದು ಸಮುದಾಯದ ಸಮಸ್ಯೆ ಆಗಲಿ, ಯಾವುದೇ ಯುವಜನರ ಸಮಸ್ಯೆ ಆಗಲಿ, ಎಲ್ಲರೂ ಕೂಡ ದನಿ ಗೂಡಿಸಿದ್ರೆ ಅದು ಆದಷ್ಟು ಬೇಗ ಇತ್ಯರ್ಥ ಆಗುತ್ತೆ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶರಣು. ಥ್ಯಾಂಕ್ ಯು.